ಹಣ ಉಳಿತಾಯ ಮಾಡಲು ಪ್ರಮುಖ ಸಲಹೆಗಳು. 1. ಬಜೆಟ್ ತಯಾರಿಸಿ. ಪ್ರಿಪೇರ್ ಅ ಬಜೆಟ್. ಪ್ರತಿ ತಿಂಗಳು ನಿಮ್ಮ ಆದಾಯ ಮತ್ತು ಖರ್ಚುಗಳನ್ನು ಪಟ್ಟಿ ಮಾಡಿ. ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಉಳಿತಾಯದ ಮೊದಲ ಹೆಜ್ಜೆ. ಅನಗತ್ಯ ಖರ್ಚುಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಖರ್ಚುಗಳನ್ನು ಟ್ರ್ಯಾಕ್ ಮಾಡಿ. ಟ್ರ್ಯಾಕ್ ಯುವರ್ ಎಕ್ಸ್ಪೆನ್ಸಸ್. ನೀವು ಪ್ರತಿದಿನ ಮಾಡುವ ಖರ್ಚುಗಳ ಮೇಲೆ ನಿಗಾ ಇಡಿ. ಇದಕ್ಕಾಗಿ ನೀವು ನೋಟ್ಬುಕ್ ಅಥವಾ ಮೊಬೈಲ್ ಆ್ಯಪ್ಗಳನ್ನು ಬಳಸಬಹುದು. ಇದು ನಿಮ್ಮ ಖರ್ಚಿನ ಅಭ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ರೆಡ್ಯೂಸ್ ಅನ್ನೆಸೆಸರಿ ಸ್ಪೆಂಡಿಂಗ್. ಹೊರಗೆ ತಿನ್ನುವುದು, ಪದೇ ಪದೇ ಕಾಫಿ ಕುಡಿಯುವುದು, ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡುವುದು ಮುಂತಾದವುಗಳನ್ನು ಕಡಿಮೆ ಮಾಡಿ. ಸಣ್ಣ ಸಣ್ಣ ಖರ್ಚುಗಳು ಒಟ್ಟಾಗಿ ದೊಡ್ಡ ಮೊತ್ತವಾಗುತ್ತವೆ. ಬೇಕು ಮತ್ತು ಅಗತ್ಯಗಳ ನಡುವಿನ ವ್ಯತ್ಯಾಸ ತಿಳಿಯಿರಿ. ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ವಾಂಟ್ಸ್ ಅಂಡ್ ನೀಡ್ಸ್. ಯಾವುದೇ ವಸ್ತುವನ್ನು ಖರೀದಿಸುವ ಮೊದಲು ಇದು ನನಗೆ ನಿಜವಾಗಿಯೂ ಅಗತ್ಯವಿದೆಯೇ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ನಿಮ್ಮ ಆಸೆಗಳಿಗಿಂತ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡಿ. ಸ್ವಯಂಚಾಲಿತ ಉಳಿತಾಯ. ಆಟೋಮೇಟ್ ಯುವರ್ ಸೇವಿಂಗ್ಸ್. ನಿಮ್ಮ ಸಂಬಳ ಬಂದ ತಕ್ಷಣ ಒಂದು ನಿರ್ದಿಷ್ಟ ಮೊತ್ತವು ಸ್ವಯಂಚಾಲಿತವಾಗಿ ನಿಮ್ಮ ಉಳಿತಾಯ ಖಾತೆಗೆ ವರ್ಗಾವಣೆಯಾಗುವಂತೆ ಬ್ಯಾಂಕಿನಲ್ಲಿ ವ್ಯವಸ್ಥೆ ಮಾಡಿ. ಖರ್ಚು ಮಾಡಿ ಉಳಿಸಿದ್ದನ್ನು ಉಳಿತಾಯ ಮಾಡುವುದಕ್ಕಿಂತ ಉಳಿತಾಯ ಮಾಡಿ ಉಳಿದಿದ್ದನ್ನು ಖರ್ಚು ಮಾಡುವುದು ಉತ್ತಮ. ಸಾಲಗಳಿಂದ ದೂರವಿರಿ. ಅವಾಯ್ಡ್ ಡೆಬ್ಟ್. ಕ್ರೆಡಿಟ್ ಕಾರ್ಡ್ ಮತ್ತು ವೈಯಕ್ತಿಕ ಸಾಲಗಳ ಪರ್ಸನಲ್ ಲೋನ್ಸ್ ಮೇಲೆ ಹೆಚ್ಚು ಅವಲಂಬಿತರಾಗಬೇಡಿ. ಅಧಿಕ ಬಡ್ಡಿ ದರಗಳು ನಿಮ್ಮ ಉಳಿತಾಯವನ್ನು ಕರಗಿಸುತ್ತವೆ. ಸಾಧ್ಯವಾದಷ್ಟು ಬೇಗ ಇರುವ ಸಾಲಗಳನ್ನು ತೀರಿಸಿ. ಹೂಡಿಕೆ ಮಾಡಿ. ಇನ್ವೆಸ್ಟ್ ಯುವರ್ ಮನಿ. ಕೇವಲ ಹಣವನ್ನು ಉಳಿತಾಯ ಮಾಡಿದರೆ ಸಾಲದು, ಅದನ್ನು ಸರಿಯಾದ ಕಡೆ ಹೂಡಿಕೆ ಮಾಡಬೇಕು. ಮ್ಯೂಚುವಲ್ ಫಂಡ್ಗಳು, ಮ್ಯೂಚುವಲ್ ಫಂಡ್ಸ್, ನಿಶ್ಚಿತ ಠೇವಣಿ, ಫಿಕ್ಸ್ಡ್ ಡಿಪಾಸಿಟ್ಸ್, ಅಥವಾ ಷೇರು ಮಾರುಕಟ್ಟೆಯಲ್ಲಿ ಸ್ಟಾಕ್ ಮಾರ್ಕೆಟ್. ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಹಣವನ್ನು ಬೆಳೆಸಬಹುದು. ವಿದ್ಯುತ್ ಮತ್ತು ನೀರನ್ನು ಮಿತವಾಗಿ ಬಳಸಿ. ಯೂಸ್ ಎಲೆಕ್ಟ್ರಿಸಿಟಿ ಆಂಡ್ ವಾಟರ್ ವೈಸ್ಲಿ. ಬಳಕೆಯಲ್ಲಿಲ್ಲದಿದ್ದಾಗ ಲೈಟ್ಗಳು ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಆಫ್ ಮಾಡಿ. ನೀರನ್ನು ವ್ಯರ್ಥ ಮಾಡಬೇಡಿ. ಇದರಿಂದ ನಿಮ್ಮ ಮಾಸಿಕ ಬಿಲ್ಲುಗಳು ಕಡಿಮೆಯಾಗುತ್ತವೆ. ಚೌಕಾಸಿ ಮಾಡಿ. ಬಾರ್ಗೇನ್ ನೆಗೋಷಿಯೇಟ್. ಮಾರುಕಟ್ಟೆಯಲ್ಲಿ ಅಥವಾ ಸ್ಥಳೀಯ ಅಂಗಡಿಗಳಲ್ಲಿ ವಸ್ತುಗಳನ್ನು ಖರೀದಿಸುವಾಗ ಚೌಕಾಸಿ ಮಾಡಲು ಹಿಂಜರಿಯಬೇಡಿ. ಇದರಿಂದ ಸ್ವಲ್ಪ ಹಣವನ್ನು ಉಳಿಸಬಹುದು. ಸಣ್ಣ ಗುರಿಗಳನ್ನು ಇಟ್ಟುಕೊಳ್ಳಿ. ಸೆಟ್ ಸ್ಮಾಲ್ ಗೋಲ್ಸ್. ದೊಡ್ಡ ಮೊತ್ತವನ್ನು ಉಳಿತಾಯ ಮಾಡುವುದು ಕಷ್ಟವೆನಿಸಿದರೆ ಸಣ್ಣ ಗುರಿಗಳನ್ನು ಇಟ್ಟುಕೊಳ್ಳಿ. ಉದಾಹರಣೆಗೆ, ಈ ವಾರ ನಾನು ₹500 ಉಳಿಸುತ್ತೇನೆ ಎಂದು ನಿರ್ಧರಿಸಿ. ಈ ಸಣ್ಣ ಯಶಸ್ಸುಗಳು ನಿಮ್ಮನ್ನು ಪ್ರೇರೇಪಿಸುತ್ತವೆ.